ಕಾಂಗ್ರೆಸ್ ಸಮಾವೇಶ ಶೂನ್ಯ ಸಮಾವೇಶ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೊಸಪೇಟೆಯಲ್ಲಿ 2ನೇ ವರ್ಷದ ಸಾಧನಾ ಸಮಾವೇಶ ಮಾಡುತ್ತಿರುವುದು ಇದೊಂದು ಅಭಿವೃದ್ಧಿ ಶೂನ್ಯ ಸಮಾವೇಶ ಎಂದು ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು. 2 ವರ್ಷದ ಒಂದು ಸಮಾವೇಶವನ್ನು ಕಾಂಗ್ರೆಸ್ ಸಮಾವೇಶವನ್ನು ನಡೆಸ್ತಾ ಇರುವ ಹೊಸಪೇಟೆಯಲ್ಲಿ ನಡೆಸ್ತಾ ಇದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ, 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಆದಂತಹ ಹಗರಣಗಳು, ಶೂನ್ಯ ಕೆಲಸಗಳು. ಅವರು ಮಂಗಳವಾರ ಶಾಸಕರ ಕಾರ್ಯಾಲಯದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಗರಣಗಳು, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹಾಗೂ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂಥದ್ದು, ಎಷ್ಟೋ ಬಹಳಷ್ಟು ನ್ಯೂನ್ಯತೆಗಳ ತುಂಬಿರುವಂಥ ಒಂದು ದೊಡ್ಡ ಸಮಾವೇಶನ ಬಹುತೇಕ ಅವರು ಮಾಡ್ತಿರ್ಬೇಕಂತ ಈ ರಾಜ್ಯದ ಜನತೆ ಅನ್ಕೊಂಡಿದೆ. ಇವತ್ತು ಅವ್ರು ಏನೋ ಈ ರಾಜ್ಯದ ಜನತೆಗೆ ಸರ್ಕಾರ ಚುನಾವಣೆ ಬರುವಂಥ ಸಮಯದಲ್ಲಿ ಏನು ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ರು, ಆ ಆಶ್ವಾಸನೆಗಳು ಈಡೇರಿಸುವಲ್ಲಿ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಅವರು ಇವತ್ತು ವಿಫಲರಾಗಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ, ಶಕ್ತಿ ಯೋಜನೆ ಅಂತ ಮಾಡಿದರು. ಇವತ್ತು ಶಕ್ತಿ ಯೋಜನೆ ಮಾಡೋಕ್ಕಿಂತ ಮಾಡಿದ ಮೇಲೆ ಸರ್ಕಾರ ಕೆಲವೊಂದಿಷ್ಟು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಏನು ಕೈಗೊಳ್ಳಬೇಕಾಗಿತ್ತಂದ್ರೆ, ಆ ಬಸ್ಸುಗಳ ಸಂಖ್ಯೆ ಆದರೂ ಹೆಚ್ಚು ಮಾಡಬೇಕಾಗಿತ್ತು. ಅದರ ಜೊತೆಲೆ KSRTCಯಲ್ಲಿ ಮಾಡುವಂಥ ಸಿಬ್ಬಂದಿಗಳ ಅಪಾಯಿಂಟ್ಮೆಂಟ್ ಜಾಸ್ತಿ ಆಗಬೇಕಾಗಿತ್ತು. ಆದರೆ ಆಗಿದ್ದೇನಪ್ಪ ಅಂದರೆ, ಬಸ್ಸುಗಳ ಸಂಖ್ಯೆ ಕಡಿತ ಆದು, ಯಾರು ರಿಟೈರ್ಮೆಂಟ್ ಆದಂಥ ಸಿಬ್ಬಂದಿಗಳು ಹೊರಗೆ ಹೋದರು. ಆದರೆ ಇಲ್ಲಿವರೆಗೂ ಸಹಿತ ಯಾವುದೇ ಅಪಾಯಿಂಟ್ಮೆಂಟ್ ಆಗಲಿಲ್ಲ. ಅದರ ಜೊತೆಯಲ್ಲಿ ಎಷ್ಟೋ ಜನ ಶಾಲೆ ಮಕ್ಕಳಿಗೆ ಹೋಗಲಿಕ್ಕೆ ಬಸ್ಸುಗಳೇ ಸಿಗಲಿಲ್ಲ, ಎಕ್ಸಾಮ್ಗಳನ್ನು ಸಹಿತ ತಪ್ಪಿಸ್ಕೊಂಡಂಥದ್ದನ್ನು ನಾವು ನೋಡಿದ್ದೀವಿ. ಆ ಶಕ್ತಿ ಯೋಜನೆಯನ್ನು ಸಂಪೂರ್ಣವಾಗಿ ಕೊಡಲಿಕ್ಕೆ, ಜನರಿಗೆ ನಿಭಾಯಿಸಲಿಕ್ಕೆ ಆಗಲಿಲ್ಲ. ಗೃಹಲಕ್ಷ್ಮಿ ತಕ್ಕ ಕೇಳೋದೇ ಬೇಡ. ಗೃಹಲಕ್ಷ್ಮಿ ಎಲ್ಲ ತಾಯಂದ್ರಿಗೆ ಬರುತ್ತೆ 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 ಅಂತ ಪ್ರತಿ 3 ತಿಂಗಳಿಗೆ 4 ತಿಂಗಳಿಗೋಸ್ಕರ ಅವ್ರು ಬ್ಯಾಂಕಿಗೆ ಹೋಗಿ ಅಡ್ಡಾಡಿ ಬರೀ ಪಾಸ್ಬುಕ್ ಚೆಕ್ ಮಾಡಿಸೋದಾಗತ್ತೆ ವಿನಃ ಅದರಲ್ಲಿ 2,000 ರೂಪಾಯಿ ಬರುವಂಥದ್ದು ಕಣ್ಮರೆ ಆದಂಗೆ ಕಾಣ್ತಾ ಇದೆ. ಈ 3 ರಿಂದ 4 ತಿಂಗಳಾಯ್ತು, ದುಡ್ಡೇ ಬಂದಿಲ್ಲ. ಮೊನ್ನೆ ದಿನ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೇಳಿ, ನಾವು ಗೃಹಲಕ್ಷ್ಮಿ ಕೊಡ್ತೀವಿ ಆದರೆ ತಿಂಗಳ ಕೊಡ್ತೀವಂತ ನಾವು ಹೇಳಿಲ್ಲ ಅಂತ ಹೇಳಿ ಅವರು ತಮ್ಮ ಪತ್ರಿಕಾ ಮಾಧ್ಯಮದವರು ಕೇಳಿದಾಗ ಉತ್ತರವನ್ನು ಕೊಟ್ಟಿರುವಂಥ ಮತ್ತೊಂದು ವಿಡಿಯೋ ಹಾಕ್ಯಾರ. ಇಬ್ಬರದು, ಈ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ವಿಡಿಯೋ ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ವಿಡಿಯೋ ಹಾಕ್ಯಾರ. ಚುನಾವಣೆಗಿಂತ ಮುಂಚೆ ಪ್ರತಿ ತಿಂಗಳ ತಾಯಂದ್ರಿಗೆ ನಿಮಗೆ 2,000 ರೂಪಾಯಿ ನಾವು ಕೊಡ್ತೀವಿ ಅನ್ನೋದು ಸಹಿತ ಅವರು ಮಾತಾಡಿದ್ದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಹಾಗಾಗಿ ಅವರೇ 2 ಮಾತು ಹೇಳೋದು, ಮೊದಲು ಕೊಡ್ತೀವಿ ಅನ್ನೋದು, ಈಗ ನಾವೇ ಕೊಡ್ತೀವಿ ಅಂತ ಹೇಳಿ ತಿಂಗಳ ಅನ್ನೋ ಮಾತುಗಳನ್ನು ಇವತ್ತು ಕೇಳಿ ಬರ್ತಾರೆ. ಎಷ್ಟೋ ಜನ ತಾಯಂದ್ರು ವಿಚಾರ ಮಾಡೋದು, ಇನ್ನು ಯಾವಾಗ ಎಲೆಕ್ಷನ್ ಬರುತ್ತೇನೋ, ಎಲೆಕ್ಷನ್ ಬಂದರೆ 2,000 ರೂಪಾಯಿ ಬರುತ್ತೇನೋ ಅಂತೇಳಿ ಆಸೆ ಇಟ್ಕೊಂಡು ಈಗ ಮುಂದೆ ಬರುವಂಥ ಎಲೆಕ್ಷನ್ನು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವಿಡಿಯೋಗಳು, ಅವ್ರು ಬ್ಯಾಂಕಿಗೆ ಹೋಗ್ತಾರೆ, ಎಲ್ಲೇನೋ ಕೇಳ್ತಾರೆ ಏನಂತೇಳಿ, ಯಾವಾಗ ಬರುತ್ತೀರಿ ನಮ್ಗೆ ಗೃಹಲಕ್ಷ್ಮಿ ಅಂತ ಕೇಳಿದಾಗ, ಇಲ್ಲ ಅಕ್ಟೋಬರ್ ನವೆಂಬರಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರುತ್ತಾ, ಅಲ್ಲಿ ಮಠ ನೀವು ಕಾಯಬೇಕು ಅಂತ ಹೇಳಿ ಅಲ್ಲಿ ಟ್ರೋಲ್ಗಳು ನಡೀತವೆ. ಅಂಥ ಪರಿಸ್ಥಿತಿ ಸರ್ಕಾರದ ವಿರುದ್ಧ ನಡೀತಾ ಇರೋದು. ಇನ್ನು ಯುವ ನಿಧಿಯಲ್ಲಿ ನಂತರೂ ನನಗೆ ಅದು ಯಾರಿಗೆ ಬರ್ತಾ ಇದೆ ಅಂತ ಇಲ್ಲಿವರೆಗೂ ಕ್ಲಿಯರ್ ಗೊತ್ತಿಲ್ಲ. ಯಾರಿಗೆ ಬಂದಿದೆ ನಮ್ಮ ತಾಲೂಕಲ್ಲಿ. ಈ ಸಂದರ್ಭದಲ್ಲಿ ಶಿರಹಟ್ಟಿ ಬಿಜೆಪಿ ನಗರ ಘಟಕ ಅಧ್ಯಕ್ಷ ನಾಗರಾಜ್ ಲಕ್ಕುಂಡಿ, ಮಹಿಳಾ ಮೋರ್ಚಾ ಮಂಡಲ ಅಧ್ಯಕ್ಷೆ ನಂದಾ ಪಲ್ಲೆ, ಜಾನು ಲಮಾಣಿ, ಸಂದೀಪ್ ಕಪ್ಪತ್ನವರ್, ಬಸವರಾಜ್ ಒಳವಿ, ಅಕ್ಬರ್ ಸಾಬ್ ಯಾದಗಿರಿ, ಬಸವರಾಜ್ ನಾಯ್ಕರ್ ಹಾಗೂ ಅನೇಕರು ಇದ್ದರು.